ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಗೆ ನಾವು ಮದುವೆ ಆಗಿ 7 ಇಯರ್ಸ್ ಕಂಪ್ಲೀಟ್ ಆಗಿದೆ. ಆ್ಯಂಡ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ಕೇಕ್ ಕಟ್ಟಿಂಗು, ಅವ್ರು ಗಿಫ್ಟ್ ಕೊಡೋದು, ನಾನು ಗಿಫ್ಟ್ ಕೊಡೋದು, ನಾನು ಸರ್ಪ್ರೈಸ್ ಕೊಡೋದು, ಅವ್ರು ಸರ್ಪ್ರೈಸ್ ಕೊಡೋದು. ಸೊ ಆಲ್ಮೋಸ್ಟ್ 7 ಇಯರ್ಸಿಂದ ನನಗೆ ಬೋರ್ ಆಗಿದೆ. ಸೊ ಈ ಸಲ ಏನಾದರೂ ಡಿಫ್ರೆಂಟಾಗಿ ಏನಾದರೂ ಅವ್ರನ್ನ ಇಂಪ್ರೆಸ್ ಮಾಡಬೇಕಂತ ಸೊ ನಾನಿವತ್ತು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಿಕಾಸ್ ನನಗೆ ಮೆಮೊರಿ ಬೂತ್ ಕೂಡ ಆಗುತ್ತೆ ಇದು. ಸೊ ನಾನು ನಮ್ಮನೆಯವ್ರನ್ನ ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ಸೊ ಎಷ್ಟೇ ಕಾಸ್ಟ್ಲಿ ಗಿಫ್ಟ್ ಕೊಟ್ಟರು ಓಕೆ ಥ್ಯಾಂಕ್ ಯು ಚೆನ್ನಾಗಿದೆ ಅಷ್ಟೇ, ಬಟ್ ಅವರಿಗೆ ಅಷ್ಟು ಸ್ಯಾಟಿಸ್ಫೈ ಸಿಗಲ್ಲ. ಸೊ ನಾನು ಅದಕ್ಕೆ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ ಈ ಸಲ ಅಂತ ಹೇಳಿದ್ರೆ, ಸೊ ನಮ್ಮನೆಯವರು ಭೋಜನ ಪ್ರಿಯರು. ಅಂದರೆ ಅವ್ರಿಗೆ ವೆರೈಟಿ ಊಟಗಳು ತುಂಬ ಟೇಸ್ಟಿಯಾಗಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ಆ್ಯಂಡ್ ಹಾರ್ಟ್ಫುಲಿ ಇಷ್ಟಪಡ್ತಾರೆ ಕೂಡ. ಸೊ ಅದಕ್ಕೆ ನಾನಿವತ್ತು 7 ಇಯರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ 7 ಥರದ ವೆರೈಟಿ ಡಿಶಸ್ನ ಮಾಡಿ ಇವತ್ತು ನಾನು ಅವ್ರಿಗೆ ಊಟ ಬಡಿಸಿ ಅವ್ರಿಗೆ ಖುಷಿ ಪಡಿಸ್ಬೇಕಂತ ನಾನಿವತ್ತು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಈ ಥರ ಅಂದರೆ ಯೂಶ್ವಲ್ ಆಗಿ ಕೇಕ್ ಸೆಲೆಬ್ರೇಷನ್ನು ನನಗೆ ಬೇಡ ಅಂತ ಈ ಸಲ ಅನಿಸಿದೆ. ಸೊ ನೋಡಿ, ನನ್ನ ಮಗಳ ತೀಟೆನೆ ಕೂದಲು ಜುಟ್ಟು ಮಾತ್ರ ಹಾಕೊಳ್ಳಲ್ಲ ಅದು. ಓಕೆ, ಸೊ ಹಾಗಾಗಿ ನಾನು ಇವತ್ತು 7 ಥರದ ಅಡುಗೆನ ಮಾಡ್ತಾಯಿದ್ದೀನಿ. ಸ್ವೀಟ್ ಇನ್ಕ್ಲೂಡಿಂಗ್ ಸ್ವೀಟ್ ಮತ್ತು ಖಾರ ಎರಡೂ ಕೂಡ. ಸೊ ನೋಡೋಣ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ವರ್ಷ ತುಂಬ ಸ್ಪೆಷಲ್ ಅನ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ, ಪ್ರತಿ ವರ್ಷ ನಾವು ಏನಾದರೂ ಒಂದು ಬ್ಯಾಕ್ ಡ್ರಾಪ್ನ ರೆಡಿ ಮಾಡಿಬಿಟ್ಟು ಒಂದು ಕೇಕ್ನ ತಂದು ಕೇಕ್ ಕಟ್ ಮಾಡಿ ಫೋಟೋಸ್ ತಗೊಂಡು ಗಿಫ್ಟ್ನ ಕೊಟ್ಟು ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿ ಔಟಿಂಗ್ ಹೋಗಿ ಸೆಲೆಬ್ರೇಟ್ ಮಾಡಿ ಈ ಥರ ಮಾಡ್ತಾ ಇದ್ವಿ. ಸೊ ಬಟ್ ಈ ಸಲ ಏನಪ್ಪ ಅಂತಂದರೆ, ಮನಸ್ಸಿಗೂ ತೃಪ್ತಿ ಆಗುತ್ತೆ, ಹೊಟ್ಟೆಗೂ ತೃಪ್ತಿ ಆಗುತ್ತೆ ಆ್ಯಂಡ್ ಮೈಂಡ್ ಕೂಡ ರಿಫ್ರೆಶ್ ಆಗುತ್ತೆ. ಸೊ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ, ನೋಡೋಣ ಯಾವ ಥರ ಅವ್ರು ಇಷ್ಟಪಡ್ತಾರೆ ಅಂತ. ಸೊ ಲೆಟ್ಸ್ ಟ್ರೈ. ಆ್ಯಂಡ್ ಪ್ಯೂರ್ ಆ್ಯಂಡ್ 7 ಥರ ಅಡುಗೆನ ಮಾಡಿ ಅವರಿಗೆ ಸೊ ಕೇಳ್ತೀನಿ ಒಂದೊಂದಕ್ಕೂ 10 ಮಾರ್ಕ್ಸ್ ಇಟ್ಟು. ಸೊ ಔಟ್ ಆಫ್ 70 ಎಷ್ಟು ಸಿಗುತ್ತೆ, ಔಟ್ ಆಫ್ 70ಯಲ್ಲಿ ಎಷ್ಟು ರೇಟಿಂಗ್ಸ್ ನನಗೆ ಸಿಗುತ್ತೆ, ಸೊ ಔಟ್ ಆಫ್ 10ಗೆ ಎಷ್ಟು ಕೊಡ್ತಾರೆ, ಒಂದೊಂದಕ್ಕೆ 10 ಅಂತ ಇಟ್ಕೊಂಡಿದ್ದೀನಿ. ಸೊ ನೋಡೋಣ ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀನಾ ಅಥವಾ ಫಸ್ಟ್ ಕ್ಲಾಸ್ ಆಗ್ತೀನಾ ಇಲ್ಲ ಸೆಕೆಂಡ್ ಕ್ಲಾಸ್ ಆಗ್ತೀನಾ. ಸೊ ನೋಡೋಣ. ಸೊ ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಈ ವಿಡಿಯೋ ಎಂಡಿಂಗ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ಸ್ವಲ್ಪ ಎಂಟರ್ಟೈನಿಂಗ್ ಇರುತ್ತೆ ಕೂಡ ಆ್ಯಂಡ್ ಕಲಿಯೋದು ತುಂಬ ಇರುತ್ತೆ ಅಂದ್ಕೊತೀನಿ, ಗೊತ್ತಿಲ್ಲ. ನಮ್ಮ ಹಸ್ಬೆಂಡು ಏನಕ್ಕೆ ವಿಡಿಯೋದಲ್ಲಿ ಬರಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಸ್ವಲ್ಪ ಫೋಟೋದಲ್ಲಿ ಬರೋದು ಆಗಲಿ ವಿಡಿಯೋಗಳಲ್ಲಿ ಬರೋದಾಗಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಹಾಗಾಗಿ ಅವ್ರು ಫಸ್ಟೇ ಹೇಳಿದ್ದಾರೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕಿಂತ ಮುಂಚೆ ಹೇಳಿದ್ದಾರೆ, ನನ್ನಂತೂ ನಿನ್ನ ಜೊತೆಗೆ ಹೇಳ್ಕೊಳಂಗಿಲ್ಲ. ಸೊ ಫೋರ್ಸ್ ಮಾಡೋಂಗಿಲ್ಲ, ವೀಡಿಯೋ ಮಾಡು ಅಥವಾ ವೀಡಿಯೋದಲ್ಲಿ ಪಾರ್ಟಿಸಿಪೇಟ್ ಮಾಡು ಅಥವಾ ಏನಾದರೂ ರಿಯಾಕ್ಟ್ ಮಾಡು ಆ ಥರದ್ದೆಲ್ಲ ಕೇಳೋಂಗಿಲ್ಲ. ಸೊ ನಿನ್ನ ಖುಷಿ, ನಿನ್ನ ಇಷ್ಟ, ನಿನ್ಗೇನು ಟ್ಯಾಲೆಂಟ್ ಇದೆ ಅದನ್ನು ಅವರು ಹಾಕೋದಕ್ಕೆ ನಿಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಇದೆ. ಸೊ ನೀವು ಯೂಸ್ ಮಾಡ್ಕೊ, ಆ್ಯಂಡ್ ನಾನು ಮಾತ್ರ ಫೋರ್ಸ್ ಮಾಡಬೇಡ ಅಂತೇಳಿ ಫಸ್ಟೇ ಹೇಳಿದ್ದಾರೆ. ಸೊ ಹಾಗಾಗಿ ಇನ್ ಕೇಸ್ ಅವ್ರು ಏನಾರ ಪರ್ಮಿಷನ್ ಕೊಟ್ಟರೆ ನಾನು ಅವ್ರನ್ನ ಕೂಡ ವೀಡಿಯೋದಲ್ಲಿ ಆ್ಯಡ್ ಮಾಡ್ಕೊತೀನಿ. ಇನ್ ಕೇಸ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ವಾಯ್ಸ್ ಆದರೂ ಇರುತ್ತೆ. ಓಕೆನಾ? ನಾವು ಪ್ಯೂರ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಸೊ ವೆಜಿಟೇರಿಯನ್ ಫುಡ್ ಮಾತ್ರ ನಾನು ಮಾಡ್ತಾ ಇರೋದು. ಸೊ ಏನಪ್ಪ ಇವತ್ತು ರೆಸಿಪೀಸ್ ಏನೇನು ಮಾಡ್ತಾ ಇದ್ದೀನಿ ಅವರಿಗೆ ಅಂತ ಹೇಳಿದ್ರೆ, ಒಬ್ಬಟ್ಟು, ಎಸ್ ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅನ್ನೋದು ಕೂಡ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ತೋರಿಸ್ತೀನಿ. ಓಕೆ ಬನ್ನಿ, ಲೆಟ್ ಸ್ಟಾರ್ಟ್. ಓಕೆ, ಇವಾಗ ಫಸ್ಟ್ಗೆ ನಾನು ಏನು ಡಿಶ್ನ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಇವಾಗ ಒಬ್ಬಟ್ಟು. ಸೊ ಒಬ್ಬಟ್ಟಿಗೆ ಏನಪ್ಪ ಬೇಕು ಅಂತ ಹೇಳಿದ್ರೆ, ಮೇನ್ ಬೇಳೆ. ನಾನು ಎಲ್ಲ ಥರ ಇವಾಗ ಟ್ರೈ ಮಾಡ್ತಿರೋದ್ರಿಂದ ಸೊ ಈ ಕಪ್ಪಲ್ಲಿ 1 ಕಪ್ಪು ಬೇಳೆನ ತೊಗೊತಾ ಇದ್ದೀನಿ, ತೊಗರಿಬೇಳೆ. ನೀವು ಜಾಸ್ತಿ ಇಲ್ಲ ಬೇಯಿಸಿರೋದು, ಆಲ್ರೆಡಿ 6 ಗಂಟೆ ಆಗಿದೆ, 8 ಗಂಟೆ ಅಷ್ಟೊತ್ತಿಗೆ ಇಷ್ಟೆಲ್ಲ ಅಡುಗೆಗಳು ಆಗಬೇಕು. ಸೊ ಬೇಗ ಬೇಗ ಮಾಡುವ. ಸೊ ಇವಾಗ ಇದನ್ನು ಚೆನ್ನಾಗಿ ಒಂದು 3 to 4 ಟೈಮ್ಸ್ ವಾಶ್ ಮಾಡಿಬಿಟ್ಟು ಇವಾಗ ಕೂಗಕ್ಕೆ ಇಡ್ತಾ ಇದ್ದೀನಿ. ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ತುಂಬ ನೀರು ಇಟ್ಕೊಂಡಿದ್ದೀನಿ. ಕುಕ್ಕರ್ ಚಿಕ್ಕದಾಗಿರೋದ್ರಿಂದ ಸಾಕಾಗುತ್ತೆ ಇಷ್ಟೇ. ಸೊ ಯೂಶುವಲ್ ಬನ್. ಓಕೆ, ಜಾಮೂನ್ ಮಾಡ್ತೀನಿ. ಜಾಮೂನ್ ಮಾಡೋದಕ್ಕೆ ಅಂತ ಹೇಳಿ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ನಾನು ಈ ಕಪ್ಪಲ್ಲಿ 3 ಕಪ್ ನೀರು ಹಾಕೊಂಡಿದ್ದೀನಿ. ಸೊ ಇದಕ್ಕೆ ಸಕ್ಕರೆನ ಜಾಸ್ತಿ ತಿನ್ನಬಾರ್ದು, ಹೆಲ್ತಿಗೆ ಒಳ್ಳೇದಲ್ಲ. ಬಟ್ ಸಕ್ಕರೆ ಹಾಕಲಿಲ್ಲ ಅಂದರೆ ಜಾಮೂನ್ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಇದರಲ್ಲಿ 1/4 ಗ್ಲಾಸ್ ಅಷ್ಟು ಸಕ್ಕರೆನ ಹಾಕ್ಕೊಳ್ತೀನಿ. ಅಂದರೆ ಇದರಲ್ಲಿ 3 ಕಪ್ ನೀರು ಇಟ್ಕೊಂಡಿದ್ದೀನಿ. 1 ಕಪ್ ಇಟ್ಟರೆ ಕರೆಕ್ಟಾಗಿ ಸ್ವೀಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕಡಿಮೆ ಬೇಕು ಅಂತ ನಾನು ಇದರಲ್ಲಿ 3/4 ಕಪ್ ಹಾಕ್ಕೊಳ್ತೀನಿ. ಓಕೆ, ಇವಾಗ ಅದು ಪಾಕ ಚೆನ್ನಾಗಿ ಕುದಿಬೇಕು.
ಸೊ ಹಾಗೆ ಅದಕ್ಕೆ ಫ್ಲೇವರ್ಗೋಸ್ಕರ ಒಂದು ಏಲಕ್ಕಿನ ಹಾಕ್ತಾ ಇದ್ದೀನಿ. ಕುಟ್ಟಿ ಹಾಕಿದ್ರೆ ಫ್ಲೇವರ್ ಜಾಸ್ತಿ ಆಗುತ್ತೆ, ಸೊ ನನಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹಾಗೆ ಸಿಪ್ಪೆನ ಸುಲಿದ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಹಾಗೆ ಇದು ಮಾಡಿ ಹಾಕ್ತಾ ಇದ್ದೀನಿ. ಸೊ ಇವಾಗ ಅದು ಕುದಿಯೋ ಅಷ್ಟೊತ್ತಿಗೆ ನೆಕ್ಸ್ಟ್ ಏನಪ್ಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮನೆಯವರಿಗೆ ವೆಜಿಟೇಬಲ್ ಹಾಕಿ ಮಾಡುವಂಥ ಪಲಾವ್ ತುಂಬ ಇಷ್ಟ ಆಗುತ್ತೆ. ಸೊ ಪಲಾವ್ ಮಾಡೋದಕ್ಕೆ ಅಂತೇಳಿ ಇವಾಗ ನಾನು ವೆಜಿಟೇಬಲ್ಸ್ನ ಕಟ್ ಮಾಡ್ಕೋಬೇಕು. ಸೊ ಫಸ್ಟ್ಗೆ ನಾನು ಕ್ಯಾಪ್ಸಿಕಮು, ಪೊಟ್ಯಾಟೊ ಆ್ಯಂಡ್ ಕ್ಯಾರೆಟ್, ಆನಿಯನ್, ಟೊಮ್ಯಾಟೊ ಇಷ್ಟು ತೊಗೊಂಡಿದ್ದೀನಿ. ಸೊ ಇಷ್ಟನ್ನು ಇವಾಗ ಅದು ಬೇಯೋದ್ರೊಳಗಡೆ ಕಟ್ ಮಾಡ್ಕೊಂಬೇಡ. ಓಕೆ, ಎಷ್ಟು ಕೆಲಸ ಇದೆ ಗೊತ್ತಾ. ಫಸ್ಟ್ಗೆ ತರಕಾರಿನೆಲ್ಲ ತೊಳ್ಕೊತಾ ಇದ್ದೀನಿ. ಇವಾಗ ತೊಳೆದಿಟ್ಕೊಂಡಿರೋಂಥ ತರಕಾರಿನ ಫಸ್ಟ್ ಎತ್ಕೊಂಡು ನೀಟಾಗಿ ಪಲಾವ್ಗೆ ಕಟ್ ಮಾಡ್ಕೊತೀನಿ. ಆ್ಯಕ್ಚುಲಿ ಇವಾಗ ಪ್ಲ್ಯಾನ್ ಏನು ಗೊತ್ತಾ, ಕುಕ್ಕರಲ್ಲಿ ಯಾವ್ದಾದ್ರು ಮಾಡ್ಕೋಬೇಕು. ಸೊ ಒಂದ್ಸಲ ಕೂಗೋಷ್ಟಲ್ಲಿ ನಾನು ರೆಡಿ ಮಾಡ್ಕೊಂಡು ಶಿಫ್ಟ್ ಮಾಡಬೇಕು. ಸುಮ್ಮನೆ ಈಗ ದೊಡ್ಡ ಕುಕ್ಕರ್ ಇಟ್ಟರೆ, ಇಲ್ಲೇ ಇದೆ ದೊಡ್ಡ ಕುಕ್ಕರ್ ಇಟ್ಟರೆ ಚಿಕ್ಕದಾಗಿ ಮಾಡ್ತಿರೋದು ಪುಟಾಣಿ ಇಷ್ಟಿಷ್ಟೇ ಮಾಡ್ತಾ ಇರೋದಲ್ವಾ. ಸೊ ದೊಡ್ಡ ಕುಕ್ಕರು ಸುಮ್ಮನೆ ಸರಿ ಹೋಗಲ್ಲ ಕೂಗೋದಕ್ಕೆ ಅಂತ ಹೇಳಿ ಚಿಕ್ಕದಲ್ಲೇ ಆಡೋದಕ್ಕೆ ಟ್ರೈ ಮಾಡ್ತೀನಿ. ಇಬ್ರಿಗೆ ಮಾತ್ರ ಅಂಡ್ ಆದಷ್ಟು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ನೋಡಿ ಎಷ್ಟು ತಗೊಂಡಿದ್ದೀನಿ ಬೀನ್ಸು, ಓನ್ಲಿ 5. ಐ ಥಿಂಕ್ ಏನು ಬೀನ್ಸಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಇವಾಗ ಸಿಂಕು ಫುಲ್ಲು ಖಾಲಿ ಇದೆ, ಅಂದರೆ ಯಾವುದು ಪಾತ್ರೆ ಎಲ್ಲ ತೊಳೆಯೋದು. ಸೊ ಇಷ್ಟೆಲ್ಲ ಅಡುಗೆ ಆಗೋಷ್ಟರಲ್ಲಿ ತುಂಬುತ್ತಾ ಇಲ್ಲ ಇನ್ನು ಖಾಲಿ ಉಳ್ಕೊಳ್ಳುತ್ತಾ ಅಂತ ಬೆಂದಿದೆ ಅಲ್ವಾ, ಅದನ್ನು ಇದಕ್ಕೆ ಸೋಸ್ಕೊಳ್ತೀನಿ. ನೆಕ್ಸ್ಟು ಸಾಂಬಾರಿಗೆ ಸೊ ಇನ್ನು ರುಬ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿಲ್ಲ. ಸೊ ಸದ್ಯಕ್ಕೆ ಇವಾಗ ಇದು ಮಾಡಲ್ಲ, ಪಲಾವ್ ಮಾಡ್ಕೊಂಬೋಣ ಫಸ್ಟ್. ಈ ನಮ್ಮ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಕೈ ತೊಳ್ಕೊಂಡ ತಕ್ಷಣ ಬಟ್ಟೆಗೆ ಹಿಂಗೆ ಸೀಟ್ಬಿಟ್ಟೆ ಅಭ್ಯಾಸ. ಸೊ ಅದಕ್ಕೆ ನೋಡಿ ಕರ್ಚೀಫ್ ಹಾಕೊಂಡಿದ್ದೀನಿ, ಕರ್ಚೀಫಿಗೆ ಒರೆಸ್ಕೊಳ್ಳೋಂಗೆ. ಆದರೂ ಕೈ ಮಾತ್ರ ಹೊರಟೋಗ್ಬಿಡುದು ಬಟ್ಟೆಗೆ ಒರೆಸ್ಕೊಳ್ಳೋಕ್ಕೆ. ಸೊ ನೀವು ಯಾರು ಇದೇ ಥರ ಮಾಡೋಂಗಿದ್ರೆ ಕಮೆಂಟ್ ಮಾಡಿ. ಇವಾಗ ಬಿಸಿ ಆಗಿದೆ. ಸೊ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪನೇ ಹಾಕಿದ್ದೀನಿ, ಒಂದು ಸ್ಪೂನ್ ಅಷ್ಟಿದೆ ಅಷ್ಟೇ. ಸೊ ಜೀರಿಗೆ ಹಾಕ್ತಾ ಸಾಸಿವೆ ಹಾಕಿದ್ದೀನಿ, ಎಲೆ, ಸ್ಟಾರು, ಮೊಗ್ಗು, ಚಕ್ಕೆ, ಸೋಂಪುಕಾಳು, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆ ಕಡಲೆಬೀಜ. ಸೊ ಫಸ್ಟ್ಗೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇವಾಗ ಇದಕ್ಕೆ ಹಸಿಮೆಣಸಿನಕಾಯಿ ಹಾಗೆ ಈರುಳ್ಳಿ ಫಸ್ಟ್ ಹಾಕೊತೀನಿ. ನೆಕ್ಸ್ಟ್ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಂಡು ಆಲ್ ವೆಜಿಟೇಬಲ್ಸ್. ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗೇನು ಗೊತ್ತಲ್ಲ, ಇದೇ ಕಪ್ಪಲ್ಲಿ ಇವಾಗ 1 ಕಪ್ ಅಕ್ಕಿನ ತೊಗೊಂಡಿದ್ದೀನಿ.
ಹಾಲಿಗೆ 2 ಕಪ್ ನೀರು. ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ದೀನಲ್ವಾ, ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಏನೇನು ಹಾಕ್ತಿದ್ದೀನಿ ಅಂದರೆ ಇಷ್ಟು ಉಪ್ಪು. ನಮ್ಮದು ಸ್ಪೂನ್ ಅಳತೆ ಇಲ್ಲ, ಕೈ ಅಳತೆ ಕಣ್ಣು ಅಳತೆ ಅಷ್ಟೇ ಉಪ್ಪು. ಗರಂ ಮಸಾಲ, 1 ಚಿಟಿಕೆ ಅರಿಶಿನ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ರಸಂ ಪೌಡರ್, 2 ಚಿಟಿಕೆ ಅಷ್ಟು ಮೆಂತ್ಯ ಪೌಡರ್. ಒಂದು ಅರ್ಧ ಟೀ ಸ್ಪೂನ್ ಅಷ್ಟು, ಅರ್ಧ ಅಂದರೆ ಸುಮ್ಮನೆ ಜಸ್ಟ್ ಇಷ್ಟೇ ಪುಟಾಣಿ ಸಾಂಬಾರು ಪೌಡರ್, ಒಂದು 3 ಚಿಟಿಕೆ ಅಂತ ಹೇಳ್ಬೋದು. ಸೊ ನಾನು ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋಷ್ಟರಲ್ಲಿ ಉಪ್ಪು ಕರಗಿರುತ್ತೆ. ಒಂದ್ಸಲ ಡೌಟ್ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೋದು. ಪರ್ಫೆಕ್ಟ್. ಸೊ ಇವಾಗ ಇದನ್ನ ಕ್ಲೋಸ್ ಮಾಡಿ 3 ವಿಷಲ್ ಬರೋವರೆಗೂ ವೆಯ್ಟ್ ಮಾಡೋಣ. ಸೊ ಜಾಮೂನಿಗೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇಷ್ಟು ಪುಟಾಣಿ ಮಾಡ್ಕೊಂಡಿದ್ದೀನಿ, ಬಟ್ ಅವು ಚೆನ್ನಾಗಿ ನೆನ್ಕೊಂಡ್ಮೇಲೆ ಎಷ್ಟು ಎಕ್ಸ್ಪ್ಯಾಂಡ್ ಆಗ್ತದೆ ಗೊತ್ತಾ ಸೈಜು? ಎಲ್ಲರಿಗೂ ಆಗುತ್ತೆ, ಅದ್ರ 3 ಪಟ್ಟು ಜಾಸ್ತಿ ಆಗುತ್ತೆ. ಇದು ಚಪಾತಿ ಹಿಟ್ಟಲ್ಲ, ನಡೀಲಿ. ಓಕೆ, ಇವಾಗ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಾಯಿ ಮುಚ್ಚಿಟ್ಟಿಡೋಣ. 1 ಕಪ್ ಬೇಳೆ ಹಾಕೊಂಡಿದ್ದೆ, ಅದಕ್ಕೆ ಇವಾಗ 2 ಕಪ್ ಆಗೋಷ್ಟು ಬೆಲ್ಲ ಹಾಕೊತಾ ಇದ್ದೀನಿ. ಸೊ ಇವಾಗ 2 ಕಪ್ ಹಾಕೊಂಡಿದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು, ಅಂದರೆ ಕುದಿಸ್ಕೊಳ್ಬೇಕು ಚೆನ್ನಾಗಿ. ಇವಾಗ ಅದಕ್ಕೆ ತುರಿದು ಇಟ್ಕೊಂಡಿರುವಂಥ ಕಾಯಿನ ಹಾಕ್ತಾ ಇದ್ದೀನಿ. ಕಾಯಲ್ಲಿರುವಂಥ ನೀರಿನಂಶ ಎಲ್ಲನ ಡ್ರೈ ಆಗೋವರೆಗೂ ಇದನ್ನ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ. ಸೊ ತಳ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುದಿಸ್ಕೋಬೇಕು. ನೆಕ್ಸ್ಟ್ ರೆಸಿಪಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಏನು ಮಾಡ್ತಿದ್ದೀನಿ? ಕ್ಯಾರೆಟ್ ಹಲ್ವಾ. ಇವಾಗ ನೀಟಾಗಿ ಕಾಯೆಲ್ಲ ಡ್ರೈ ಆಗಿದೆ. ಸ್ಟವ್ನ ಆಫ್ ಮಾಡಿ ಇದನ್ನು ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡೋಣ. ಸ್ವಲ್ಪ ಹಾರ್ಕೊಂಡಿದ ತಕ್ಷಣ ರುಬ್ಕೋಬೇಕು. ಎಲ್ಲರ ಮನೇಲೂ ಒಬ್ಬಟ್ಟಿನ ಹೂರ್ಣ ನೋಡಿದ್ರೆ ಯೂಶುವಲ್ ಆಗಿ ಕಲರ್ಫುಲ್ ಆಗಿರುತ್ತೆ. ಸೊ ನಮ್ಮ ಮನೇಲಿ ಯಾಕೆ ಈ ಥರ ಬ್ಲಾಕ್ ಆಗಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಏನಕ್ಕಪ್ಪ ಅಂತ ಹೇಳಿದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಲ್ವಾ, ಸೊ ಬೆಲ್ಲದ ಪೌಡರು ಅದು ಕಲರ್ ಇದೇ ಥರನೇ ಬರೋದು. ಟೇಸ್ಟ್ ಆ ಬೆಲ್ಲಕ್ಕೂ ಈ ಬೆಲ್ಲಕ್ಕೂ ಒಬ್ಬಟ್ಟು ತುಂಬ ಡಿಫ್ರೆನ್ಸ್ ಬರುತ್ತೆ ಟೇಸ್ಟು. ಸೊ ಎರಡೂ ಕೂಡ ಒಂದೇ ಥರ ಇರಲ್ಲ. ಆ್ಯಕ್ಚುಲಿ ಇದೇ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಆ ಬೆಲ್ಲಕ್ಕಿಂತ. ಇವಾಗ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಹಲ್ವಾ ಮಾಡೋದಕ್ಕೆ. ಓಕೆ, ಇವಾಗ ಅದು ಕೂಲ್ ಆಗಿದೆ. ಫಸ್ಟು ಒಬ್ಬಟ್ಟಿನ ಹೂರ್ಣನ ರುಬ್ಕೊಂಬಿಡೋಣ. ಕನಕ ಕಲಿಸ್ಕೊತಾ ಇದ್ದೀನಿ ಒಬ್ಬಟ್ಟಿನ ಹೂರ್ಣಕ್ಕೆ. ಆಲ್ ಪರ್ಪಸ್ ಫ್ಲೋರ್
ಸೊ ಅದಕ್ಕೆ ಚಿರೋಟಿ ರವೆನ ಒಂದು 3 ಸ್ಪೂನ್ 4 ಸ್ಪೂನ್ ಹಾಕಿದ್ದೀನಿ ಚಿರೋಟಿ ರವೆ. ಅದಕ್ಕೆ ಇವಾಗ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡೆ, ಒಂದು ಪಿಂಚ್ ಅಷ್ಟು. ಸೊ ಫಸ್ಟ್ ಇದನ್ನ ಒಣಗಿರೋದನ್ನೇ ಅಂದರೆ ನೀರು ಹಾಕೋದಕ್ಕಿಂತ ಮುಂಚೆ ಈ ಥರ ಚೆನ್ನಾಗಿ ಅರಿಶಿನ ಮತ್ತು ಉಪ್ಪು ಬೆರೆಸ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಸಾಫ್ಟಾಗಿ ಬರಬೇಕು ಅಂದರೆ ನಾರು ಆಗಬಾರ್ದು ಅಂದರೆ ಎಣ್ಣೆನ ಕಾಯಿಸ್ಬಿಟ್ಟು ಬಿಟ್ಕೋಬೇಕು. ಸಾಕು, ಜಾಸ್ತಿ ಏನು ಹಾಕೋದಿಲ್ಲ, ಒಂದು ಅರ್ಧ ಸ್ಪೂನಷ್ಟು ಅಥವಾ ಕಾಡಿದ ಎಣ್ಣೆ ಹಾಕೊಂಡ್ರೆ ಸಾಕಾಗುತ್ತೆ. ಹಾಗೆ ಹೋಗ್ಬೇಕಾಗಿತ್ತು, ಕರೆಂಟ್ ಹೋಗ್ಬಿಟ್ಟಿತ್ತು. ಕಾದಿದೆ ಇದು. ಕೇಳಿಸ್ತು ಅನ್ಸುತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಇವಾಗ ಹದವಾಗಿ ಕಲಿಸ್ಕೋಬೇಕು. ಒಂದು 3 ರಿಂದ 4 ಸ್ಪೂನ್ನಷ್ಟು ಆಯಿಲ್ ಹಾಕೊಳ್ಳಿ. ಇವಾಗ ಎಣ್ಣೆನ ಕಾಸ್ಕೊಂಡು ಜಾಮೂನ ಫ್ರೈ ಮಾಡ್ಕೊಳ್ತೀನಿ. ಪಾಕ ರೆಡಿ ಆಗಿದೆ. ಇದಕ್ಕೆ ಇವಾಗ ಬಾಲ್ನ ಡಿಪ್ ಆಗೋದಕ್ಕೆ ಹಾಕ್ತಾ ಇದ್ದೀನಿ. ಇವು ಚೆನ್ನಾಗಿ ನೆನ್ಕೊಂಡು ಅಷ್ಟರಲ್ಲಿ ಅಡುಗೆ ಆಗುತ್ತೆ. ಒಬ್ಬಟ್ಟಿನ ಸಾಂಬಾರು ಮಾಡೋಕ್ಕೆ ಇವಾಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಸೊ ಫಸ್ಟಿಗೆ ಎಣ್ಣೆನ ಹಾಕೊಳ್ಳೋಣ. ಇವಾಗ ಫಸ್ಟ್ಗೆ ಇದಕ್ಕೆ ಜೀರಿಗೆ ಹಾಕ್ತಾ ಇದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಈಗ ಆಲ್ಮೋಸ್ಟ್ 90% ಫ್ರೈ ಆದ್ಮೇಲೆ ಇದಕ್ಕೆ ಜಾಸ್ತಿ ಹಾಕೋಬೇಕು. ಫಸ್ಟ್ ಹಾಕೊಂಡ್ರೆ ಪಟ ಅಂತ ಸಿದ್ದೆಲ್ಲ ಆಚೆ ಹೋಗುತ್ತೆ. ಓಕೆ, ಇವಾಗ ಇದು 90% ರೆಡಿ ಆಗಿದೆ. ಸೊ ಇವಾಗ ಇದಕ್ಕೆ ಗಸಗಸೆ ನನ್ನ ಫೇವ್ರೇಟ್ ಹಾಕೊಳ್ತಾ ಇದ್ದೀನಿ. ಸೊ ವೆರಿ ಫಸ್ಟ್ಲಿ ಖಾರದ ಪುಡಿ 1 ಸ್ಪೂನ್, ಮನೆಯಲ್ಲೇ ಮಾಡ್ಕೊಂಡಿರೋ ಸಾಂಬಾರು ಪುಡಿ 2 ಸ್ಪೂನ್, ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂತೀನಿ, ತೊಳೆದ್ಬಿಟ್ಟು ಹಾಕ್ಕೊಂತೀನಿ. ಇವಾಗ ಉಪ್ಪು ಇಟ್ಕೊಂಡಿರುವಂಥ ಇದನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಒಬ್ಬಟ್ಟಿನ ಸಾರಲ್ಲಿ ಒಬ್ಬಟ್ಟಿರುತ್ತಾ ಅಂತ ಕೇಳ್ಬೋದು. ಡೆಫಿನೆಟ್ಲಿ ಇರುತ್ತೆ. ಹೆಂಗೆ ಅಂತ ಹೇಳಿದ್ರೆ, ಒಬ್ಬಟ್ಟಿಗೆ ಹೂರ್ಣ ಏನು ನಾವು ಬೇಯಿಸ್ಕೊಂಡಿರ್ತೀವಿ, ಸೊ ಅದ್ರದ್ದು ನೀರನ್ನ ಸ್ವಲ್ಪ ಹಾಕ್ಕೋಬೇಕಾಗತ್ತೆ. ಸೊ ಅವಾಗಲೇ ಒಬ್ಬಟ್ಟಿನ ಸಾರು ಅಂತ ಅನ್ನಿಸ್ಕೊಳ್ಳೋದು. ಇಲ್ಲದೆ ಹೋದರೆ ಅದು ಬಸ್ ಸಾಂಬಾರಾಗಿ ಉಳ್ಕೊಳ್ಳುತ್ತೆ. ಇವಾಗ ಇದು ಆಗಿದೆ. ಸಾಂಬಾರು ಹಾಗಲೇ ಬಸ್ಕೊಂಡಿದ್ದೀವಿ ಸ್ವಲ್ಪ ಹೆಸರು. ಸೊ ಅದಕ್ಕೆ ಇವಾಗ ಈ ಖಾರನ ಆ್ಯಡ್ ಮಾಡಬೇಕು. ಇದೆ ಪನ್ನೀರ್ ಪೆಪ್ಪರ್ ಡ್ರೈ. ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬಳಸ್ತಾ ಇರೋದು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ರಸಂ ಪೌಡರ್, 1 ಚಿಟಿಕೆ ಅರಿಶಿನ. ಎಲ್ಲದಕ್ಕೂ ಅರಿಶಿನ ಯೂಸ್ ಮಾಡ್ತೀನಿ ಅಂದ್ಕೊಂತಿದ್ದೀರಾ? ಸೊ ಅರಿಶಿನ ಆಂಟಿಬಯೋಟಿಕ್ ಆ್ಯಂಡ್ ನ್ಯಾಚುರಲ್ ಕಲರ್ ಆಗಿರೋದ್ರಿಂದ ಸೊ ತುಂಬ ಒಳ್ಳೆಯದು ಹೆಲ್ತಿಗೆ. ಆದಷ್ಟು ಅಭ್ಯಾಸ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟು ಗರಂ ಮಸಾಲ 1 ಟೀ ಸ್ಪೂನ್ ಅಷ್ಟು. ಇಷ್ಟು ಬರಲಿ ಅಂತ ಸ್ವಲ್ಪ ಮೆಂತ್ಯ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದಷ್ಟು ಆಯಿಲ್, 2 ಸ್ಪೂನು 1 ಸ್ಪೂನ್ ಆಗುವಷ್ಟು ಹಾಲು, 1 ಸ್ಪೂನಷ್ಟು ಕಾರ್ನ್ಫ್ಲೋರ್. ಕಲಸಿ ಚೆನ್ನಾಗಿ ಅಂದರೆ ನೆನ್ಕೊಳಕ್ಕೆ ಬಿಡಬೇಕು. ಓಕೆ, ಇವಾಗ ಇದನ್ನ ಬಾಯಿ ಮುಚ್ಚಿಬಿಟ್ಟು ಇಡೋಣ ಸ್ವಲ್ಪ ಚೆನ್ನಾಗಿ. ನೆಕ್ಸ್ಟ್ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ. ಕ್ಯಾರೆಟ್ ಹಲ್ವಕ್ಕೆ ಅಂತೇಳಿ ನಾನು ಇವಾಗ ಬಾದಾಮಿನ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ.
ಸೊ ಇದು ಬಾಯಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಸೊ ಒಂದು 10ರಿಂದ 12 ಬಾದಾಮನ್ನ ಕಟ್ ಮಾಡ್ಕೊತೀನಿ ನಾನು. ನೀವು ಜಜ್ಜಿ ಬೇಕಾದರೂ ಹಾಕ್ಬೋದು, ಕಟ್ ಮಾಡಿ ಅದಕ್ಕೆ ಇಷ್ಟ ಇಲ್ಲ ಅನ್ನೋರು, ಇಲ್ಲ ತುರಿದ ಹಾಕ್ಬೋದು. ಸೊ ಚಾಯ್ಸ್ ಈಸ್ ಯುವರ್ಸ್. ತುರಿದ್ರೆ ತುಂಬ ಸಣ್ಣ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಕಟ್ ಮಾಡಿ ಹಾಕಿದ್ರೆ ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕಿದ್ರೆ ಅದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಪ್ಯಾನ್ಗೆ ನಾನು ಇವಾಗ 1.5 ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿನ ಮುರಿದು ಹಾಕ್ಕೊಳ್ತೀನಿ. ಹಾಗೂ ಬಾದಾಮಿ ಮತ್ತು ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಆದ ತಕ್ಷಣ ಕ್ಯಾರೆಟ್ ಹಾಕ್ತೀನಿ. ಈ ಕ್ಯಾರೆಟು ಬೇಯೋದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಲನ್ನ ತಗೊಳ್ಳಿ. ಸಕ್ಕರೆ ಹಾಕ್ಕೊಳ್ತೀನಿ ಒಂದು 3 ಸ್ಪೂನಷ್ಟು. ಟೇಸ್ಟಿಗೆ ಸ್ವಲ್ಪ ಬಾದಾಮಿ ಪೌಡರ್ ಇಷ್ಟೇ ಆಗಿರೋದು. ಕ್ಯೂಟಾಗಿದೆ. ಪುಟೋನ್ ವೈಟ್ ರೈಸ್ ಮಾಡ್ತಿದ್ದೀನಿ. ಅದು ಬೇಯೋ ಅಷ್ಟೇ ಇವಾಗ ಕಾಯಿ ರಸ ಮಾಡ್ತೀನಿ. ಪನ್ನೀರ್ ಡ್ರೈ ಮಾಡ್ತಾ ಇದ್ದೀನಿ ಇವಾಗ. ಸೊ ಅದನ್ನು ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ರೆಸಿಪಿ ಇವಾಗ ಪುಳಿಯೋಗರೆ. ಏನಕ್ಕೆ ಪುಳಿಯೋಗರೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಯಾರೋ ಹೇಳಿದ್ರು. ಸೊ ಪುಳಿಯೋಗರೆ ಊಟ ಕೊಡೋದ್ರಿಂದ ಅಂದರೆ ದಾನವಾಗಿ ಈಗ ದೇವಸ್ಥಾನದಲ್ಲೆಲ್ಲ ಕೊಡ್ತಾರಲ್ವ ಪ್ರಸಾದ ರೂಪದಲ್ಲಿ. ಸೊ ಅದರಿಂದ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ ನಾವು ನವಗ್ರಹ ಪೂಜೆ ಮಾಡಿಸಿ ನವಗ್ರಹ ದಾನ ಕೊಟ್ಟಷ್ಟೇ ಫಲ ಪುಳಿಯೋಗರೆ ದಾನ ಮಾಡಿದ್ರೆ ಬರುತ್ತಂತೆ. ಸೊ ಅದಕ್ಕೆ ಅಷ್ಟು ಪವಿತ್ರವಾದಂಥ ಸ್ಥಾನ ಪುಳಿಯೋಗರೆಗಿದೆ. ಸೊ ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಏನೇ ಸ್ಪೆಷಲ್ ಪೂಜೆಗಳು ಮಾಡೋದು ನೈವೇದ್ಯಕ್ಕೆ ಅಂತ ಪುಳಿಯೋಗರೆನ ಜಾಸ್ತಿ ಬಳಸೋದು. ಸೊ ಹಾಗಾಗಿ ಇದು ಕೂಡ ನನಗೆ ತುಂಬ ವೆರಿ ಸ್ಪೆಷಲ್ ಮೂಮೆಂಟ್ ಆಗಿರೋದ್ರಿಂದ ಸೊ ಅದಕ್ಕೆ ಅಷ್ಟು ಒಳ್ಳೆಯ ಪ್ರಾಮುಖ್ಯತೆಗಳಿದೆ ಅಂತ ಅಂದಾಗ ಸೊ ನಾನು ಕೂಡ ನನ್ನ ದೇವರು ಅಂದರೆ ನಮ್ಮ ಯಜಮಾನರಿಗೆ ಪುಳಿಯೋಗರೆನ ಮಾಡಿ ನೈವೇದ್ಯ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬಂದು ಇವಾಗ ಪುಳಿಯೋಗರೆ ಮಾಡೋಕ್ಕೆ ಬೆಳ್ಳುಳ್ಳಿನ ಜಜ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಫಸ್ಟ್ಗೆ ನಾನು ಸಾಸಿವೆ ಮತ್ತು ಜೀರಿಗೆ ಸಿಡಿಗಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಎಳ್ಳು, ಕಡಲೆ ಬೀಜ, ಹಾಗೆ ಉದ್ದಿನಬೇಳೆ ಮತ್ತು ಹೆಸರುಬೇಳೆ ಇಷ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ನೀವೆಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ ಪುಳಿಯೋಗರೆ. ಹುಣಸೆ ಹುಳಿನ ಕಿವುಚ್ಕೊಂಡು ಬಿಡ್ತಾ ಇದ್ದೀನಿ. ಅಂದರೆ ನೆನಾಕಿಟ್ಟಿದ್ದೆ ನಾನು ಒಂದು ಅರ್ಧ ನಿಂಬೆಹಣ್ಣು ಕರ್ಬಿಟ್ಟು. ಸೊ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಪುಳಿಯೋಗರೆ ಗೊಜ್ಜು ನನಗೆ ತುಂಬ ಫೇವ್ರೇಟ್. ನೀವು ದಪ್ಪ ಬೆಲ್ಲನೇ ಪುಡಿ ಮಾಡಿ ಹಾಕ್ತೀವಿ ಅನ್ನೋರು ಹುಣಸೆಹಣ್ಣಿನ ಜೊತೆಗೇನೆ ಬೆಲ್ಲನೂ ನೆನೆ ಹಾಕಿದ್ರೆ ಸೊ ಕಾಂಬಿನೇಷನ್ ಚೆನ್ನಾಗಿ ಬೆರೆತ್ಕೊಳ್ಳುತ್ತೆ ಒಂದಕ್ಕೊಂದು. ಸೊ ನಾನು ಆರ್ಗ್ಯಾನಿಕ್ ಬೆಲ್ಲದ ಪೌಡರ್ ರೆಡಿ ಇನ್ಸ್ಟೆಂಟ್ ಪೌಡರ್ ಹಾಕ್ತಿರೋದ್ರಿಂದ ಸೊ ಹುಣಸೆಹಣ್ಣಿನ ಮಾತ್ರ. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ಹುಣಸೆಹಣ್ಣಿನ ಜೊತೆಗೆ ಕಲ್ಲು ಉಪ್ಪು ಹಾಕಿದ್ದೀನಿ. ಒಂದು ಬೆಳಗ್ಗೆ ಮೆಣಸಿನಕಾಯಿನ ಮುರಿದು ಹಾಕ್ಕೊಂತೀನಿ. ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹೇಳಿ ಸ್ವಲ್ಪ ಕಾಣಿಸ್ಕೊಳ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಬೆಲ್ಲ. ರಸಂ ಪೌಡರ್ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು MTR ರಸಂ ಪೌಡರ್ನ ಆ್ಯಡ್ ಮಾಡ್ತೀನಿ. ನನ್ನ ಫೇವ್ರೇಟ್ ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹುಳಿ ಚೆನ್ನಾಗಿ ಬೇಯಬೇಕು, ಹಸಿ ಸ್ಮೆಲ್ ಹೋಗಬೇಕು. ಸೊ ಇದು ಒಂದು 80% ಬೆಂದಮೇಲೆ ಇವಾಗ ಇನ್ಸ್ಟೆಂಟ್ ಪುಳಿಯೋಗರೆ ಪೌಡರ್ ಹಾಕ್ತಾ ಇದ್ದೀನಿ. ಇದು ಇನ್ಸ್ಟೆಂಟ್ ಪೌಡರ್ ಹಾಕಿರ್ತಾರೆ, ಜಾಸ್ತಿ ಹೊತ್ತು ಬೇಯಿಸೋ ಹಾಗಿಲ್ಲ. ಅದಕ್ಕೆ ಫಸ್ಟೇ ಹುಳಿನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಈ ಕಡಾಯಿ ಇರೋಂಥ ಹೀಟಿಗೆ ಕರೆಕ್ಟ್ ಆಗುತ್ತೆ.
ಮೊಸರು ಬಜ್ಜಿ ಮಾಡಿಲ್ಲ, ಸೊ ಹಾಗಾಗಿ ಒಂದು ಈರುಳ್ಳಿನ ಕಟ್ ಮಾಡ್ತಾ ಇದ್ದೀನಿ ಮೊಸರು ಬಜ್ಜಿ ಮಾಡೋದಕ್ಕೆ. ಮೊಸರು ಬಜ್ಜಿ ರೆಡಿ ಆಯಿತು. ಇನ್ನೇನು ಮಾಡ್ಬೇಕು ಇವಾಗ? ಇವತ್ತು ಟೇನಿಂಗ್ ಕಾಸ್ಟ್ ನಮ್ಮ ಮನೆಯವ್ರು ಇಂಟ್ರೆಸ್ಟ್ ಮಾಡಲೇಬೇಕು ಅಂತ ಮಾಡ್ತಿದ್ದೀನಿ. ಸೊ ಗೊತ್ತಿಲ್ಲ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇವಾಗ ಬಾದಾಮಿ ಹಾಲು ಮತ್ತೆ ಅಲ್ಲ ಗಸಗಸೆ ಹಾಲು ಮಾಡ್ತಾ ಇದ್ದೀನಿ. ಸೊ ಗಸಗಸೆ ಹಾಲು ನಮ್ಮ ಮನೆಯವ್ರಿಗೆ ವೆರಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ಅದು ಅಡುಗೆ ಅಲ್ಲ, ಬಟ್ ಅವ್ರು ಇಷ್ಟಪಡುವಂಥ ಒಂದು ಏನು ಡ್ರಿಂಕ್, ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಸೊ ಬನ್ನಿ, ಅದಕ್ಕೆ ಇದರಲ್ಲಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ನಾನು ಬಾದಾಮಿನ ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ಸುಲಿದು ತುರಿದಿಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಇವಾಗ ಅದನ್ನು ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಆಲ್ರೆಡಿ ರೋಸ್ಟ್ ಮಾಡಿ ಇಟ್ಕೊಂಡಿರೋವಂಥ ಗಸಗಸೆ ಇವಾಗ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಇದು ಚೆನ್ನಾಗಿ ಕುದಿ ಬರಬೇಕು. ಇವಾಗ ಹೂರ್ಣನ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಟೇಸ್ಟಿಗೆ ತಕ್ಕಂತೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ಫುಲ್ಲು ಮೈದಾ ಹಿಟ್ಟನ್ನೇ ಹಾಕಿದ್ರೆ ಸೊ ನಿಮಗೆ ಅಲ್ಲಿ ಹೂರ್ಣ ಕಾಣಿಸೋದೇ ಇಲ್ಲ, ಆ ಥರ ಆಗುತ್ತೆ. ಸೊ ನಾನು ಚಿರೋಟಿ ರವೆನ ಹಾಕಿ ಮಾಡಿರೋದ್ರಿಂದ ಸ್ವಲ್ಪ ನಿಮಗೆ ಕಿತ್ಕೊಳ್ಳೋ ಥರ ಕಾಣಿಸುತ್ತೆ, ಬಟ್ ಟ್ರಸ್ಟ್ ಮೀ, ಇದು ತುಂಬ ಹೆಲ್ತಿ ಒಳ್ಳೆಯದು. ಹಾಗಂತ ನಾನು ಮೈದಾ ಕಂಟ್ರೋಲ್ ಮಾಡ್ತೀನಿ ಅಂತ ನೀವು ಕಂಟ್ರೋಲ್ ಮಾಡಿ ಅಂತ ನಾನು ಫೋರ್ಸ್ ಮಾಡಲ್ಲ. ಸೊ ನಿಮ್ಮ ಇಷ್ಟ. ಸೊ ನಾನು ಆಗಲೇ ಹೇಳ್ದಂಗೆ ಮಾಮೂಲಿ ನೀವು ಇದು ದಪ್ಪು ಬೆಲ್ಲ ಬರುತ್ತಲ್ಲ, ಉಂಡೆ ಬೆಲ್ಲ, ಸೊ ಅದನ್ನು ಹಾಕಿ ಮಾಡಿದ್ರೆ ಬೆಳ್ಳಗೆ ಬರುತ್ತೆ. ಸ್ವಲ್ಪ ಗೋಲ್ಡನ್ ಕಲರಲ್ಲಿ, ಗೋಲ್ಡನ್ ಯೆಲ್ಲೋ ಕಲರಲ್ಲಿ ಒಬ್ಬಟ್ಟು ಬರುತ್ತೆ. ಸೊ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಕಲರ್ ಚೇಂಜ್ ಆಗುತ್ತೆ. ಓಕೆ, ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇದೆ ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ನೋಡೋಣ ನಮ್ಮನೆಯವ್ರು ಏನು ಹೇಳ್ತಾರೆ ಅಂತ. ಆಲ್ಮೋಸ್ಟ್ 3 ಅವರ್ಸಿಂದ ನಿಂತು ಕಾಲು ಫುಲ್ಲು ನೋವು ಬಂದಿದೆ. ಯಾರಿಗೋಸ್ಕರ? ನಮ್ಮನೆಯವ್ರಿಗೋಸ್ಕರ. ನಿಮ್ಗೆ ದೋಸೆ ಬೇಕಾ? ದೋಸೆ ಮಾಡ್ಕೊಡೋಣ? ದೋಸೆ ಬಿಟ್ಕೊಡ್ತೀನಿ. ಅಲ್ಲೇ ಬಾಟ್ಲಲ್ಲಿ ಐತೆ. ಫಸ್ಟ್ನೇದು ಪುಳಿಯೋಗರೆ. ಗೊತ್ತಾ, ಇವಾಗ 7 ಇಯರ್ಸ್ ಕಂಪ್ಲೀಟ್ ಆಯ್ತಲ್ಲ, ಅದಕ್ಕೆ 7 ಥರದ್ದು ಮಾಡಿದ್ದೀನಿ. ಮಾತಾಡ್ರಿ, ತಿನ್ಕೊಂಡು ಮಾತಾಡಿ. 7 ಥರದ್ದು ಮಾಡಿದ್ದೀನಿ. ಒಂದೊಂದೇ ಕೊಡ್ತಾ ಹೋಗ್ತೀನಿ, ಒಂದೊಂದಕ್ಕೆ 10 ಮಾರ್ಕ್ಸು. ಸೊ ನಿಮಗೆ ಯಾವ ಥರ ಅದು ಎಷ್ಟು ಕೊಡಬೇಕು ಅನ್ಸುತ್ತೆ ಅಷ್ಟು ಕೊಡಿಸ್ಬೋದು. ಇದಕ್ಕೆ
ಏನು ಗೊತ್ತಾ, ಇಷ್ಟು ವರ್ಷ ಗಿಫ್ಟ್ಸು ಸೆಲೆಬ್ರೇಷನ್ಸು ಸ್ವಲ್ಪ ಬೋರಿಂಗ್ ಆಗೈತೆ. ಸೊ ಈ ಸಲ ಈ ಥರ ಏನೋ ಸೆಲೆಬ್ರೇಷನ್ ಬೇಡ, ಸೊ ಊಟದಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತ ಈ ಪ್ಲಾನ್ ಮಾಡಿದ್ದೀನಿ. ಚೆನ್ನಾಗಿದೆ ಐಡಿಯಾ. ಚೆನ್ನಾಗಿದೆ. ಎಷ್ಟು ಕೊಡ್ಬೋದು ಇದಕ್ಕೆ? ಪುಳಿಯೋಗರೆಗೆ 10 10 ಒಂದು 6. ನೆಕ್ಸ್ಟು ಕ್ಯಾರೆಟ್ ಹಲ್ವಾ ಆ್ಯಂಡ್ ಜಾಮೂನ್. ಕ್ಯಾರೆಟ್ ಹಲ್ವಾ ಜಾಮೂನ್. ಬಿಂದು ಕ್ಯಾರೆಟ್ ಹಲ್ವಾ ಸಗದಾಗಿದೆ. ಎಷ್ಟು ಕೊಡ್ತೀರಾ ಸ್ಕೋರ್? ಮಾರ್ಕ್ಸ್ 10ಗೆ 9. 9 ಸಕ್ಕತ್ತಾಗಿದ್ರು ಆರ್ಡರ್ ಕೊಟ್ಕೊಡಲ್ವಾ? ಸಕ್ಕತ್ತಾಗೈತೆ ಅಂದರೆ ಆ್ಯಡೆಡ್ ಫ್ಲೇವರ್ಸ್ ಯಾವುದೂ ಇಲ್ಲ. ಸೊ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ಜಾಮೂನು ಚೆನ್ನಾಗಿದೆ. ಜಾಮೂನಿಗೆ ಎಷ್ಟು ಕೊಡ್ತೀರಾ? 10ಗೆ 10. ಕ್ಯಾರೆಟ್ ಹಲ್ವಾ 9. ಓಕೆ. ಪಲಾವು ಮತ್ತೆ ಮೊಸರು ಬಜ್ಜಿ. ಪಲಾವು ಮೊಸರು ಬಜ್ಜಿ ಹೇಗಿದೆ? ಪಲಾವು ಮತ್ತು ಬಜ್ಜಿ ಕಾಂಬಿನೇಷನ್ ಚೆನ್ನಾಗಿದೆ. ರೇಟಿಂಗು 10ಕ್ಕೆ 10. 10 out of 10. ಥ್ಯಾಂಕ್ ಯು. ತಗೊಳ್ಳಿ, ಅದಕ್ಕೆ ನೆಂಚ್ಕೊಳ್ಳೋಕ್ಕೆ ಬೇಡ. ಕಾಂಬಿನೇಷನ್ ಏನೇನು ಬೇಡ? ಸಾಕು ಸಾಕು ಸಾಕು. ಇದು ಒಬ್ಬಟ್ಟು ಮತ್ತು ಕಾಯಸ. ಇದು ತುಪ್ಪ ಹಾಕೋಣ. ಅದು ನಾರ್ಮಲ್ ಒಬ್ಬಟ್ಟಲ್ಲ, ಡಿಫ್ರೆಂಟ್ ಆಗಿ ಏನಾದರೂ ಮಾಡಿದ್ದೀನಿ. ಮೈದಾ ಕಡಿಮೆ ಹಾಕಿದ್ದೀನಿ, ನಾರ್ಮಲ್ ಬೆಲ್ಲ ಹಾಕಿಲ್ಲ, ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಮಾಡಿದ್ದೀನಿ. ಚೆನ್ನಾಗಿಲ್ಲ? ಆ ಒಬ್ಬಟ್ಟು ಥರನೇ ಇತ್ತ ಇಲ್ಲ ಅದಕ್ಕೆ ಡಿಫರೆನ್ಸ್ ಅನ್ನಿಸ್ತಾ ಇಲ್ಲ? ಮ್ಯಾಕ್ರೋ ಒಬ್ಬಟ್ಟು ಫ್ಲೇವರ್ ಇದೆ. ಹಾಂ, ಚೆನ್ನಾಗಿದೆ. ಸ್ಮೂತಾಗಿ. ಅಂಡ್ ಮೈದಾ ತುಂಬ ಕಡಿಮೆ ಹಾಕಿದ್ದೀನಿ. ಕಡಿಮೆ ಅಂದರೆ ತುಂಬ ಕಡಿಮೆನೇ ಹಾಕಿದ್ದೀನಿ. 10ಗೆ 9 ಕೊಡ್ತೀನಿ. 10ಗೆ 9? ಓಕೆ ಓಕೆ, ಥ್ಯಾಂಕ್ ಯು. ಇದು ಪನ್ನೀರ್ ಪೆಪ್ಪರ್ ಡ್ರೈ. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ನೋಡೋಣ ಹಿಂಗೆ ಹೇಳ್ತೀರಾ ಅಂತ. ಇದೊಂದೇ ನನಗೆ ಡೌಟ್ ಇರೋದು, ಮಿಕ್ಕಿದೆಲ್ಲ ಓಕೆ ಅನಿಸ್ತಿದೆ. ಇದೊಂದೇ ಡೌಟ್. ಚೆನ್ನಾಗಿದೆ. ಒಂದು 8 ಕೊಡ್ಬೋದು 10ಗೆ. ಎಷ್ಟು? 8. ಏನಾದರೂ ಸಾಲದು ಅನಿಸ್ತಾಯ್ತಾ ಅಥವಾ ಏನಾದರೂ ಎಕ್ಸ್ಟ್ರಾ ಅನಿಸ್ತಾಯ್ತಾ? ಚೆನ್ನಾಗಿದೆ. ನನಗೇನೋ ಸ್ವಲ್ಪ ಉಪ್ಪು ಜಾಸ್ತಿ ಅನಿಸ್ತದೆ. ಥ್ಯಾಂಕ್ ಯು. ನೆಕ್ಸ್ಟು ಅನ್ನ ಸಾಂಬಾರು. ಬಟ್ ಇದು ಕೌಂಟಿಗಿಲ್ಲ, 7 ಡಿಶಸ್ಸಿಗೆ ಕೌಂಟ್ ಇಲ್ಲ. ಇವಾಗ 6 ಆಲ್ರೆಡಿ ಕಂಪ್ಲೀಟ್ ಆಯ್ತಲ್ವಾ? ಸೊ ಲಾಸ್ಟ್ ಒಂದು ಬೇರೆ ಕೊಡ್ತೀನಿ. ಇದು ಅನ್ನ ಸಾಂಬಾರು ಸುಮ್ಮನೆ ಅಡಿಷ್ನಲ್ ಆಗಿ. ಸೈಡಿಗೆ ಬರೋದು. ಅನ್ನ ಸಾಂಬಾರು ಕೌಂಟಿಗಿಲ್ಲ. ಸಾಂಬಾರ್ ಸ್ವೀಟ್ ಆಗ್ಬಿಡುತ್ತೆ. ಸ್ವೀಟ್ ಜಾಸ್ತಿ ಆಯ್ತಾ? ಸಾಂಬಾರ್ ಸ್ವೀಟ್ ಆಗುತ್ತೆ. ಎಷ್ಟು ಕೊಡ್ಬೋದು ಇದಕ್ಕೆ? 6 ಕೊಡ್ಬೋದು. 6 ಅಷ್ಟೇ? ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಏನು ಮಾಡ್ತಿದ್ದೀಯ ಬಾಬು? ಕಪ್ಪ ಊಟ ಮಾಡಲಿದೆ, ಡಿಸ್ಟರ್ಬ್ ಮಾಡ್ಬಿಡ ಕಡೆ. ದೇವಸ್ಥಾನಗಳಲ್ಲಿ ಪ್ರತಿಯೊಂದಕ್ಕೂ ನೈವೇದ್ಯಕ್ಕೆಲ್ಲ ಪುಳಿಯೋಗರೆ ಕೊಡ್ತಾರೆ. ಪುಳಿ ಇರುತ್ತೆ ಅಂತ ಅಲ್ಲ, ಅದರಲ್ಲಿ
ಪುಳಿಯೋಗರೆ ಕೊಟ್ಟರೆ ನವಗ್ರಹ ಪೂಜೆ ಮಾಡಿ ನವಗ್ರಹ ದಾನ ಕೊಟ್ಟಷ್ಟೇ ಶಾಂತಿ ಸಿಗುತ್ತೆ. ಸೊ ಅದಕ್ಕೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಸಾದಕ್ಕೆ ಅದನ್ನು ಕೊಡೋದು. ಯಾರಾದ್ರೂ ಈಗ ಭಕ್ತಾದಿಗಳು ಮಾಡಿಸ್ತಾರಲ್ಲ ದಾನಕ್ಕೆ ಅನ್ನದಾಸೋಹ ಅಂತ, ಅದಕ್ಕೆ ಅದು ಮಾಡೋದು. ಸೊ ನಾನು ಇವತ್ತು ಅದಕ್ಕೆ ನನ್ನ ದೇವ್ರಿಗೋಸ್ಕರ ನೈವೇದ್ಯಕ್ಕೆ ಅಂತ ಫಸ್ಟ್ಗೆ ಪುಳಿಯೋಗರೆ ಕೊಟ್ಟಿದ್ದೆ. ಬಟ್ ನೋಡಿದ್ರೆ ಅದೇ ಫ್ಲಾಪ್ ಆಗಿದೆ. ಅದಕ್ಕೆ ಸಿಕ್ಕಿದೆ. ನಾನು ಅಟ್ಲೀಸ್ಟ್ ಒಂದು 8 ಸಿಗುತ್ತೆ ಅಂದ್ಕೊಂಡಿದ್ದೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಗಸಗಸೆ ಹಾಲು ಕುಡಿದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ಚೆನ್ನಾಯ್ತಾ? ಟೆನ್ ಕೊಡ್ಬೋದು ಬಸ್ ಕದಾಚಿ ತಿನ್ನಿಟ್ಟೆನಾ? ಹಾಂ ಥ್ಯಾಂಕ್ ಯು. ಮಾಡಿದ್ದು ಸಾಕಾಯ್ತು. ಎಷ್ಟು 3 ಆರ್ಡರ್ ಕೊಡ್ಬೇಕಿದ್ದು? ಒಂದೇ. ಏಯ್ ರೆಕಾರ್ಡಿಂಗ್ ಐತೆ, ಸುಳ್ಳು ಹೇಳಂಗಿಲ್ಲ. ಎರಡಾ? ಎಷ್ಟು ಎಳ್ಳು ಅಂದ್ರೆ? 3 ಎಳ್ಳು ಅಂದ್ರೆ 3 ಅಂತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಫೈನಲಿ ಟೈಮ್ ಬಂದು 9:30 ಆಗಿದೆ. ಒಂದು ನಿಮಿಷ ಇರಮ್ಮ. ಓಕೆ, ಇವಾಗ ಟೈಮ್ ಬಂದು 9:30 ಆಗಿದೆ. ಆಲ್ಮೋಸ್ಟ್ ನನ್ನ 7 ಥರದ ಅಡುಗೆಗಳೆಲ್ಲ ಕಂಪ್ಲೀಟ್ ಆಗಿದೆ. ಸೊ ಅದರಲ್ಲಿ ಅಡಿಷ್ನಲ್ ಏನಪ್ಪ ಅಂತ ಹೇಳಿದ್ರೆ ಅನ್ನ ಸಾಂಬಾರು ಎಕ್ಸ್ಟ್ರಾ ಇತ್ತು, ಸೊ ಹಪ್ಪಳ ಎಕ್ಸ್ಟ್ರಾ ಇತ್ತು. ಸೊ ಅದೆಲ್ಲ ಡಿಶಿಗೆ ಕೌಂಟ್ ಮಾಡಿಲ್ಲ. ನೀವೇ ನೋಡ್ತಿರೋ ಹಾಗೆ ಸ್ಕೋರ್ನ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ ಕ್ಯಾಲ್ಕುಲೇಟ್ ಮಾಡಿ ಎಷ್ಟಾಯಿತು, ಡಿಸ್ಟಿಂಕ್ಷನ್, ಸೆಕೆಂಡ್ ಕ್ಲಾಸ್ ಇಲ್ಲ ಫಸ್ಟ್ ಕ್ಲಾಸ್ ಅಂತ ಹೇಳಿ. ಸೊ ನೋಡೋಣ. ಬಟ್ ಅಂದ್ಕೊಂಡಿಲ್ಲ ಇಷ್ಟೊಂದು ಸ್ಕೋರ್ ಬರುತ್ತೆ ಅಂತ. ಬಟ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಪೇಷನ್ಸಿಂದ ನನ್ನ ವೀಡಿಯೋನ ವಾಚ್ ಮಾಡಿ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿರೋದಕ್ಕೆ. ಸೊ ನಿಮ್ಮ ಒಪಿನಿಯನ್ ಏನಿದೆ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನು ಈ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಸೊ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲದರಲ್ಲೂ ಕೂಡ ಸೇಮ್ ನೇಮಲ್ಲೇ ಇದೆ. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.